ಎಲ್ಲಿ ಮನೆನಾಗ ನನ್ನ ಅಳಿಯನು ಕಾಣ್ತಿಲ್ಲ, ನನ್ನ ಮಗಳು ಕಾಣ್ತಿಲ್ಲ, ಹಂಗೇನಿಯ ಈ ಕೆಂಪಕ್ಕನೂ ಕಾಣ್ತಿಲ್ಲ. ಎಲ್ಲ ಎಲ್ಲಿ ಹೊಂಟೋಗ್ಬಿಟ್ರು ಅಂತ ಹೇಳ್ಬಿಟ್ಟು ನನಗಂತೂ ಒಂದು ಅರ್ಥನೇ ಆಯ್ತಿಲ್ವಲ್ಲ. ಇವೆಲ್ಲ ಎಲ್ಲಿಗೆ ಹೋಯ್ತವೆ ಎಲ್ಲಿಗೆ ಬರ್ತವೆ ಅಂತ ಹೇಳ್ಬಿಟ್ಟು ನಾನು ಒಬ್ಳು ಮಾತ್ರ ಮನೆಗೆ ಇವನಿ. ಇವರೆಲ್ಲ ಎಲ್ಲಿಗೆ ಹೋಯ್ತಾರೋ ಎಲ್ಲಿಗೆ ಬರ್ತಾರೋ ದೇವ್ರನ್ನೇ ನನಗಂತೂ ಗೊತ್ತಾಯ್ತಿಲ್ಲ ಹೋಗತ್ತಾಗೆ. ಎಲ್ಲಿಗೆ ಹೋಗಿರ್ಬೋದು ಈ ಕೆಂಪಕ್ಕ? ನನ್ನ ಅಳಿಯನ ಜೊತೆ ಏನೇ ಓಡಾಡ್ತಿರ್ತಾಳೆ, ಏನು ಓಡಾಡ್ತಿರ್ತಾಳೆ, ಏನು ಕಥೆಯೋ. ಹೋಗತ್ತಾಗೆ ಫೋನ್ ಮಾಡ್ಲಾ? ಬೇಡ ಬಿಡು, ಸುಮ್ಮನೆ ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗವ್ರೆ. ಹೊಸಿವ ಸುಮ್ಮನೆ ಕುಂತ್ಕಡಿರೋಣ ಸಂಜೆ ಗಂಟ. ಎಲ್ಲರೂ ಎಲ್ಲೆಲ್ಲಿ ಹೋಗಿರೋ ಬರ್ತಾರಲ್ಲ, ಅವಾಗ ಕೇಳೋದು ಎಲ್ಲೆಲ್ಲಿ ಹೋಯ್ತೀರ ನೀವು ಅಂತ ಹೇಳ್ಬಿಟ್ಟು. ನಾನು ಉಳಿಯ ಫುಲ್ ಖುಷಿಯಾಗಿದ್ನಲ್ಲ. ಏನು ವಿಷಯ? ಬಂಗಾರಮ್ಮ, ನಿನ್ನ ಮಗಳು ಉದ್ಧಾರ ಮಾಡೋದಷ್ಟೇ ನಿನ್ನ ಕೆಲಸ. ನೀನು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಆರಾಮಾಗಿರು, ಶಾನೆ ಟೆನ್ಷನ್ ತಗೋಬೇಡ. ದೇವ್ರವನೇ ಎಲ್ಲ ಒಳ್ಳೇದೇ ಆಯ್ತದೆ. ನಿಂಬೆಣ್ಣು ಕೊಟ್ಟವನಲ್ಲ ಅಯ್ಯಪ್ಪ, ಇವತ್ತು ನನ್ನ ಮಗಳಿಗೆ ಜ್ಯೂಸ್ ಮಾಡಿ ಕುಡಿಸ್ತೀನಿ ನಿಂಬೆಣ್ಣ. ಆವಾಗ ನೋಡ್ತಿರು ನನ್ನ ಮಗಳು ನಾನು ಹೇಳ್ದಂಗೆ ಯಾಕೆ ಕೇಳ್ತಾಳೆ. ಅದೇನೇನೆ ಸರಿ, ಮಾಡ್ತೀನಿರು. ನೋಡೆ, ನಿಂಗೆ ಏನೇನು ಬೇಕೋ ಎಷ್ಟು ಬೇಕೋ ಎಲ್ಲ ತಗೋಬಿಡು, ಸರಿನಾ? ಈಗ ಬಟ್ಟೆ ಗಿಟ್ಟೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿದ್ದಾಯ್ತಲ್ಲ. ಇನ್ನೂ ಬೇಕಾ? ಇನ್ನೂ ರೇಷ್ಮೆ ಸೀರೆ ಬೇಕಾ? ಇನ್ನೂ 2 ಸೀರೆ ತಗ, ಸರಿನೇ? ನೋಡು, ಈ ವಿಷಯನೆಲ್ಲ ಬಂಗಾರಮ್ಮಂಗೆ ಏನು ಹೇಳೋಕೆ ಹೋಗ್ಬೇಡ. ನಮ್ಮದು ಇವತ್ತು ಯಾವ ವಾರ? ಬುಧವಾರ. ನಾಳೆ ನೀನಿಯ ಆ ದೇವಸ್ಥಾನದಾಗ ಎಲ್ಲ ಪೂಜಾರಿತಾಗ ಮಾತಾಡಿವ್ನಿ, ಮದುವೆ ಮಾಡ್ಕೊಂಡು ಬಂದ್ಬಿಡೋಣ, ಸರಿನೇ? ನೀನು ಸ್ಯಾನೆ ಟೆನ್ಷನ್ ತಗೊಂಡು ಅದು ಇದು ಅಂತ ಹೇಳ್ಕೊಂಡು ಮಾಡ್ಕೊಂಡು ಕುಂತ್ಕೊಳಕ್ಕೆ ಹೋಗ್ಬೇಡ. ನೋಡು, ನಿಂಗೆ ಅಂತ ತಾಳಿ ತಗೊಳಕ್ಕೂ ಸಾರ ತಗೊಳಕ್ಕೂ ಎಲ್ಲ ಬಂದಿದ್ದೀವಿ. ನಿನಗೆ ಒಂದು ಸೆಟ್ ಒಡವೆ ನೀನೇ ತಗೊಬಿಡು, ಸರಿನಾ? ನಿನಗೂ ಏನೇನು ಬೇಕೋ ತಗ. ಯಾರಿಗೂ ಏನು ತೋರ್ಸಕ್ಕೆ ಹೋಗ್ಬೇಡ. ನಾಳೆ ಉಟ್ಕೊಂಡು ಹಾಕಬೇಕಲ್ಲವ, ಅದಕ್ಕೆ ಏನೇ ಕೊಡಿಸ್ತಾ ಇವ್ನಿ. ನಾನೇನು ನನ್ನ ಹಾಕೊಂಡಿಲ್ಲ ಅಂದ್ರೂ ನಡೀತದೆ, ಆದರೆ ನೀನು ನಮ್ಮನ್ನು ಕರ್ಕೊಂಡು ಹೋಗ್ಬೇಕಲ್ಲ. ಕರ್ಕೊಂಡು ಹೋಗ್ಬೇಕಾದ್ರೆ ಎಲ್ಲ ಗಲ 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 ಅಂತ ರೆಡಿಯಾಗಿರ್ಬೇಕು ನೀನು. ಹೆಂಗೆ ಸಿಕ್ಕರೆ ಹಂಗೆ ಏನೇ ಇದ್ರೆ ಸಂದಕ್ಕಿರ್ತದೆ ಹೇಳು. ಹೊಸಿನೂ ಸಂದಕ್ಕಿರಕ್ಕಿಲ್ಲ. ಅದಕ್ಕೆ ನಿಂಗೆ ಏನೇನು ಬೇಕೋ ಎಲ್ಲ ತಗೊಬಿಡು. ನೋಡಿ ಮೇಡಮ್, ಇಂಥ ಒಳ್ಳೆ ಗಂಡನ್ ಪಡೆದಿದ್ದೀರಾ. ಎಲ್ಲರೂ ಕೊಡ್ಸು ಅಂದ್ರೂ ಕೊಡ್ಸಲ್ಲ. ನಿಮ್ಮ ಹಸ್ಬೆಂಡ್ ನೋಡಿ ತಗ ಅಂತ ಹೇಳ್ತಾವ್ರೆ. ನಿಮ್ಗೆ ಏನ್ ಬೇಕೋ ಬನ್ನಿ ಮೇಡಮ್, ತೋರಿಸ್ತೀನಿ, ತಗೊಳ್ಳಿವ್ರಂತೆ. ನಿಜವಾಗೂ ಪುಣ್ಯ ಮಾಡಿವ್ನಿ, ನಿಮ್ಮಂತನ ಮದುವೆ ಮಾಡ್ಕೊಳಕ್. ನಾನಂತೂ ಎಲ್ಲಾನು ತಗ ಅಂತ ಕೊಡಿಸ್ತಿದ್ದೀರಲ್ಲ, ಭಾಳ ಖುಷಿ ಆಯ್ತೈತೆ ನಂಗಂತೂ. ದೇವ್ರಣೆಗೂ ಈ ವಯಸ್ಸಾಗೆ ಮದುವೆ ಅನ್ನೋದೇನೇ ಕನಸಿನ ಮಾತು. ನನ್ನ ಗಂಡನನ್ನ ಬಿಟ್ಟು ಹೊಂಟೋಗಿದ್ದ, ಜೀವನಕ್ಕೆ ಏನಾರ ಕಷ್ಟಪಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವರು ಇವರಿಂದ ತಿರ್ಕೊಂಡಿದ್ದೆ ನಾನಂತೂ ದೇವ್ರಣೆಗೂ. ಆದರೆ ಇವಾಗ ನೀವು ನನಗೊಂದು ಬಾಳ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಾಳಿ ಕಟ್ತೀನಿ ಅಂತ ಹೇಳ್ದೋನು ಯಾರಿಲ್ಲ. ನೀವು ತಾಳಿ ಕಟ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಕೇಳೋಕೆ ಏನಿಯ ಒಂಥರ ಖುಷಿ ಆಯ್ತದೆ ನನಗಂತೂ. ನಿಮ್ಮ ಋಣವನ್ನ ನಿಜ ಜನ್ಮದಾಗ ತೀರ್ಸಕ್ಕಿಲ್ಲ. ನೋಡಿ, ಬಟ್ಟೆ 2 ಸೀರೆ ಕೊಡ್ಸಿದ್ರೆ 20,000 ರೂಪಾಯಿಗೆ. ಸಾಕು, ಸೀರೆ 2 ಸೀರೆ ನಿನ್ನೆ. ಒಡವೆ ನೋಡ್ಬಿಟ್ಟು ತಗತೀನಿ, ಯಾವ್ದು ಇಷ್ಟ ಆಯ್ತದ ತಗತೀನಿ. ನೀನು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ. ಈ ವಯಸ್ಸಾಗ ನನಗೆ ಮದುವೆ ಯೋಗ ಬಂದ್ಬಿಟ್ಟೈತೆ ಅಂದರೆ ಅದು ನಿನ್ನಿಂದನೇ ನೀ. ಆ ಬಂಗಾರಮ್ಮನ ಮಗಳು ಮೈ ಮೇಲೆ ನಾಗವಲ್ಲಿ ದೆವ್ವ ಬರ್ತದೆ. ಅವ ಅಮ್ಮ ಹೆಂಗಂದ್ರೆ ಹಂಗೆ ಆಡ್ತೈತೆ ಹುಡುಗಿ. ಆ ಹುಡುಗಿ ತಂಟೆಗೆ ಹೋಗೋದೇನಿಯ ಬೇಡ. ಅದಕ್ಕೆ ಬಂಗಾರಮ್ಮಂಗೆ ಹೇಳೋದು ಬೇಡ, ಕೇಳೋದು ಬೇಡ ಅಂತ ಹೇಳ್ಬಿಟ್ಟು ನಿನ್ನ ಜೊತೆ ಮದುವೆ ಫಿಕ್ಸ್ ಮಾಡ್ಕೊಂಡ್ರೆ ನಾನು, ಸರಿನೇ? ನೋಡ್ಬಾ, ನಿಂಗೆ ಯಾವ್ಯಾವ ಸರ ಬೇಕು, ಎಂತೆಂತ ಬೇಕು, ಎಷ್ಟು ಗ್ರಾಮದ್ದು ಬೇಕು ನೋಡಿ ತಗ. ಎಲ್ಲ ಬೇಕು, ಒಂದು 50 ಗ್ರಾಮ್ 60 ಗ್ರಾಮು ತಗ. ನಾನು ಕೊಡಿಸ್ತೀನಿ. ನಾಳೆ ಮದುವೆಗೆ ಹಾಕಬೇಕಲ್ಲ. ಸರಿ ಆಯ್ತು, ತೋರಿಸಿ. ಇನ್ನೂ ಸೆಟ್ ಚೆನ್ನಾಗಿರವೆಲ್ಲ ತೋರಿಸಿ. ನೋಡಿ ಮೇಡಮ್, ಇದು ಅಷ್ಟೇ. ಇದು 45 ಗ್ರಾಮ್ ಐತೆ. ಓಲೆನೂ ಹಂಗೇನೆ ಲಾಂಗ್ ಚೈನು. ಇದು ನೋಡಿ ಮೇಡಮ್, ಇದು ಲಾಂಗ್ ಚೈನ್ 50 ಗ್ರಾಮ್ ಇದೆ ಮೇಡಮ್. ಓಲೆನೂ ಸಪ್ರೇಟ್ ತಗೋಬೇಕಾಗ್ತದೆ. ಸೂಪರ್ ಆಗೈತೆ ನೋಡಿ. ಇದು ಸಂದಕೈತಿ. ಮಾವಿನಕಾಯಿ ಡಿಸೈನು, ಕಾಸಿನ ಸರ ಡಿಸೈನು ಸೂಪರ್ ಆಗೈತೆ. ನೋಡಮ್ಮಿ, ನಿಂಗೆ ಯಾವ್ದು ಬೇಕೋ ಅದನ್ನ ತಗ, ಏನು ತೊಂದರೆ ಇಲ್ಲ. ನಿಂಗೆ ಯಾವ್ದು ಬೇಕೋ ಅದನ್ನ ತಗ. ನೋಡಿ, ಯಾವ್ಯಾವ ಬೇಕೋ ಅವ್ಳಿಗೆಲ್ಲ ತೋರಿಸ್ಬಿಡಿ ನೀವು. ತೋರಿಸ್ತೀನಿ. ಇದು ನೋಡಿ ಮೇಡಮ್, ಇದು ಸೆಟ್ಟು, ಇದು ಚೆನ್ನಾಗಿದೆ ನೋಡಿ. ಎಲ್ಲಿ? ವಾಲೆನೂ ಸರ ಸೇರಿ ಎಷ್ಟು ಗ್ರಾಮ್ ಐತೆ? 50 ಗ್ರಾಮ್, 2 ಸೇರಿ 50 ಗ್ರಾಮ್ ಐತದು. ಲೈಟ್ ವೆಯ್ಟ್ ಆಗಿ ಮಾಡಿದೀವಿ ನೋಡಿ. ಯಪ್ಪ, ಈ ವಯಸ್ಸಾಗ ನನ್ನ ಮದುವೆ ನಿಂತೋಗ್ಬಿಡ್ತದೆ ಅಂತ ಭಯ ಆಗೋಗ್ಬಿಟ್ಟಿತ್ತು. ಆ ಬಂಗಾರಮ್ಮನ ಮಗಳು ನಂಬ್ಕೊಬಿಟ್ಟು, ಯಪ್ಪ, ಊರವ್ರಿಗೆಲ್ಲ ಬೇರೆ ಹೇಳ್ಕೊಂಬಿಟ್ಟು ಬಂದಿದ್ದೆ ನನ್ನ ಮದುವೆ ಅಂತ ಹೇಳ್ಬಿಟ್ಟು. ನಾನೇನ ಮದುವೆ ಮಾಡ್ಕೊಂಡು ಹೋಗ್ಲಿಲ್ಲ ಅಂದರೆ ಎಲ್ಲರೂ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋರು. ಹೆಂಗೋ ಈ ಕೆಂಪಕ್ಕನ ಸಿಕ್ಕೋದ್ಲೆಲ್ಲ ಬಿಡು, ಇವಳನ್ನೇ ಕಟ್ಕೊಬಿಡೋಣ. ನನಗಂತೂ 48 ವರ್ಷ ಆಗೈತೆ. ಇನ್ನು ನನಗಿನ್ನು ಯಾರು ಹೆಣ್ಣು ಕೊಟ್ಟರು, ಅದೇನೋ ಸಿಕ್ಕಿದ್ದು ಸೀರುಂಡೆ ನನಗೆ. ಸುಮ್ಮನೆ ತಾಳಿ ಕಟ್ಬಿಡ್ತೀನಿ. ಇವಳಿಗೂ ಯಾರೂ ಗೊತ್ತಿಲ್ಲ ಅಂತ ಹೇಳ್ತಾವಳಲ್ಲ. ಹೆಂಗೋ ನನ್ನ ತಾಗ ದುಡ್ಡು ಐತೆ, ಸಂತಾಗ ಬಾಳಿಸ್ತೀನಿ, ಬಾಳ್ತಾಳೆ ಅಷ್ಟೇ ನೀನಿಯ. ನಿಮ್ದೇಗೆ ಇದು ಬಿಡೋದು. ನನಗೆ ಕಾಸಿನ ಸರ ಏನಿಯ ಬೋಲ್ ಇಷ್ಟ ಆಯ್ತು ನನಗಂತೂ. ಇದೊಂಥರ ಕಾಸಿನ ಸರ ಮಾವಿನಕಾಯಿ ಡಿಸೈನ್ ಥರ ಏನಿಯೋ ಐತಪ್ಪ. ಇದು ಸೂಪರ್ ಆಗೈತೆ. 50 ಗ್ರಾಮು ಅಂತ ಹೇಳ್ತೀರಾ? ಸ್ಯಾನೆ ಆಯ್ತೇನೋ ಗ್ರಾಮು. ಅದು ಬೇರೆ ಇವಾಗ ಗ್ರಾಮ್ 12,000 ಚಿಲ್ಲರೆ ಐತೆ. ಚಿನ್ನ, ನೀನು ಯೋಚನೆ ಮಾಡ್ಬೇಡ, ತಗ. ನೀನು ಎಷ್ಟಿದ್ರೆ ಏನಂತೆ, ನೀನು ಆರಾಮಾಗಿ ತಗೊಂಡು ಆರಾಮಾಗಿ ಇದು ಮಾಡು. ನೀನು ದುಡ್ಡು ಕಾಸಿನ ಬಗ್ಗೆ ಎಲ್ಲ ಚಿಂತೆನೇ ಮಾಡಕ್ಕೆ ಹೋಗ್ಬೇಡ ನೀನು. ನೋಡಿ, ಇದು ಎಷ್ಟು ಸೂಪರ್ ಆಗೈತೆ ನೋಡಿ. ತುಂಬಾ ಇಷ್ಟ ಆಯ್ತು. ಸೀರೆಗೆ ಒಂದೇ ಒಂದು ಹಾಕೊಂಡ್ರು ಸೂಪರ್ ಆಗಿ ಮ್ಯಾಚ್ ಆಯ್ತದೆ. ನಿನಗೆ ಸೆಟ್ ಆಯ್ತದೆ ನೋಡು. 50 ಗ್ರಾಮ್ ಆದರೆ ಆಗಲಿ ಬಿಡು. 50 ಗ್ರಾಮ್ ಇತ್ತಗಳನ್ನ ಹಂಗೆ ಏನೇ ಒಂದು ಮಾಂಗಲ್ಯ, ಅದೊಂದು 5 ಗ್ರಾಮ್ 6 ಗ್ರಾಮ್ ಒಂದು ಮಾಂಗಲ್ಯ ತಗೊಬಿಡೋಣ. ಎಲ್ಲ ಸರೋಯ್ತದಲ್ಲ. ನಿಮ್ಮ ಅಲ್ಲ ಕಾಸು ಐತೋ ಇಲ್ವೋ? 50 ಗ್ರಾಮು ಎಲ್ಲ ಸೇರಿ ಒಂದು 6 ಲಕ್ಷದ ಮೇಲೆ ಆಯ್ತದೆ ಅನ್ನಿಸ್ತದೆ. 6.5 ಲಕ್ಷದ ಮೇಲೆ ಆಯ್ತದೆ ನೋಡಿ ಒಂದು ಕಿತ. ಸೂಪರ್ ಆಗೈತೆ, ತಗ ಸುಮ್ಕೇನೆ. ಇದೇನಿಯ ಪ್ಯಾಕ್ ಮಾಡ್ಬಿಟ್ಟು ಕೊಡಿ. ನೋಡಿ, ಹಂಗೇನಿಯ ಒಂದು ಮಾಂಗಲ್ಯ ಸರ್ ಹಂಗೇನಿಯ ಕೊಟ್ಬಿಡಿ. ಮಾಂಗಲ್ಯ ಇದನ್ನೇ ತಗೊಂಬಿಡ್ಲಿ. ಯವ್ವ, ಮಾಂಗಲ್ಯ ಸರನು ಕೊಡಿಸ್ತೀರೇ? ಮೇಡಮ್, ಸರ್ರೆ ಕೊಡಿಸ್ತೀನಿ ಅಂತ ಹೇಳ್ತಾರಲ್ಲ, ತಗೊಳ್ಳಿ ಮೇಡಮ್. ಒಂದು 30 ಗ್ರಾಮಿನ ತಗ, ಏನಾಗಕ್ಕಿಲ್ಲ. ನೋಡುವ, ಇಷ್ಟು ವರ್ಷ ನನ್ನ ಜೀವನದಾಗ ಏನೇನೂ ಇಲ್ಲ. ನೀನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿದ್ನಲ್ಲ, ನೋಡ್ಕೊತೀನಿ. ತಗ ಹೋಗು. ಮಾಂಗಲ್ಯ ಸರನ್ನೇ ತೋರಿಸ್ಬಿಡಿ.
ಸರಿ ಸರಿ ಈ ಲಾಂಗ್ ಚೈನ್ ಇದಿರಲ್ಲ 50 ಗ್ರಾಮಿಂದು. ಹಾ ಇರ್ಲಿ. ನಾವೇನು ಮದುವೆನ ಗ್ರ್ಯಾಂಡಾಗಿ ಮಾಡ್ಕೊಳಕ್ಕಿಲ್ವಲ್ಲ, ದೇವಸ್ಥಾನದಲ್ಲಿ ತಾಳಿ ಕಟ್ಕೊಳತಾನೆ, ಆ ಮಿಕ್ಕಿರೋ ದುಡ್ಡುಗೆಲ್ಲನೂ ತಗೊಂಡ್ರೆ ಆಯ್ತು ಬಿಡು. ಹಾ ಅಷ್ಟೇ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಯ್ತಿಲ್ಲ. ಜೀವನದಾಗೆ ತಾಳಿ ಕಟ್ತೀನಿ ಅಂತ ಹೇಳಿದ್ರಲ್ಲ, ನಂಗೆ ಭಾಳ ಖುಷಿ ಆಗ್ತೈತೆ. ನೋಡಿ ಇಷ್ಟು ದಿನ ಏನು ಮಾಡಿದಿನೋ ಏನು ಬಿಟ್ಟಿದ್ದೀನೋ ಗೊತ್ತಿಲ್ಲ. ಇನ್ನು ಮ್ಯಾಲೆ ನಿಮ್ಮ ಜೊತೆ ನಿಯತ್ತಾಗಿರ್ತೀನಿ. ನೋಡಮ್ಮಿ, ಕೊಡ್ಸೋದೆಲ್ಲ ಕೊಡ್ಸಿವ್ನಿ. ನನಗೂ ಯಾರು ಇಲ್ಲ ಮನೆನಾಗೆ, ಏನೋ ಮನೆಗೇನೆ ನೋಡ್ಕೊಂಡಂಗೆ ಇದ್ಬಿಟ್ರೆ ಅದಕ್ಕಿನ್ನೂ ನಂಗೆ ಬೇರೆ ಇನ್ನೇನು ಬೇಕಾಗಿಲ್ಲ. ಈ ಬಂಗಾರಮ್ಮಂಗೆ ಏನು ಹೇಳೋಕೆ ಹೋಗ್ಬೇಡ ಸರಿನೇ. ನೀನು ನನಗೂ ನಿಂಗೂ ಏನೂ ಗೊತ್ತಿಲ್ಲ, ನಂಗೆ ಇದ್ಬಿಡೋಣ. ಏನನ್ನ ಬಂಗಾರಮ್ಮಂಗೆ ಒಂದು ಚೂರು ವಿಷಯ ಏನಾರ ಗೊತ್ತಾಯಿತು ಅಂತ ಹೇಳಿದ್ರು ನಾನು ನೀನು ಇಟ್ಟಾಡಿಸ್ಬಿಡ್ತಾಳೆ ಅಷ್ಟೇ. ಮೊದಲೇ ಗೊತ್ತಲ್ಲ 420 ಸರಿ ಇಲ್ಲ ಅವಳಂತೂ ಇಟ್ಟಾಡಿಸ್ಕೊಂಡು ಹೊಡೆದ್ಬಿಡ್ತಾಳೆ. ನೋಡು, ಮದುವೆ ಕ್ಯಾನ್ಸಲ್ ಮಾಡಿಬಿಡ್ತಾಳೆ. ನೀನು ಯಾಕೆ ಸುಮ್ಮನೆ ಕೆಟ್ಟ ಕೆಡ್ದಾಗೆಲ್ಲ ಒತ್ಕತ್ತೀಯ? ಇಷ್ಟು ದಿನ ಏನು ಮಾಡಿದ್ಯೋ ಬಿಟ್ಟಿದ್ಯೋ ಅದೆಲ್ಲ ಬಿಟ್ಟಾಕು. ಅದೆಲ್ಲ ಏನೂ ಹೇಳ್ಬೇಡ ಈಗ ಸದ್ಯಕ್ಕೆ. ನಾನು ಹೇಳ್ದಷ್ಟು ಮಾಡು. ಈ ಬಟ್ಟೆ ಒಡವೆ ಎಲ್ಲನೂ ನಿಮ್ಮ ರೂಮಾಗೆ ಭದ್ರವಾಗಿ ಬಚ್ಚಿಕೊಬಿಡು ಸರಿನೇ. ಯಾರಿಗೂ ತೋರ್ಸಕ್ಕೆ ಹೋಗ್ಬೇಡ, ನಾಳೆ ಹಾಕೊಂಬಿಡಿವಂತೆ ಎಲ್ಲನೂ. ಹಾಂ ಸರಿ ರೀ, ಆಯಿತು, ಹಂಗೆ ಮಾಡ್ತೀನಿ ಬಿಡಿ. ಬೆಳಗ್ಗೆನೇ ಎದ್ದು ಹೊಂಟೋಗ್ಬಿಡೋಣ. ನೀವು ಬೆಳಗ್ಗೆ 6 ಗಂಟೆಗೆ ಬರ್ರಿ, ನಾನು 6 ಗಂಟೆಗೆ ಬರ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಿಡೋಣ, ತಗಂಗೇನೆ ತಾಳಿ ಕಟ್ಕೊಂಡು ಬಂದ್ಬಿಡೋಣ. ಸರಿ ಆಯಿತು. ಓ ಅತ್ತೆ, ಕೆಂಪಕ್ಕ ಎಲ್ಲೋಗಿದ್ದೆ ನನ್ನ ಅಳಿಯನ ಜೊತೆ ನೀನು? ಎಲ್ಲೋಗಿದ್ದೆ ಅಂತ ಹೇಳ್ಬಿಟ್ಟು ಹುಡುಕಿ ಸಾಕಾಗೋಯ್ತಲ್ಲ. ಎಲ್ಲೋಗಿದ್ದೆ? ಅದು ಅದು ಪ್ಯಾಟೆಗೆ ಹೋಗಿದ್ದೆ. ಏನದು ಬ್ಯಾಗಗೆ? ಕೊಡಿಲಿ. ಅಯ್ಯೋ ಏನಿಲ್ಲ ಬಿಡಿ, ಏನಿಲ್ಲ. ಕೊಡಿಲಿ. ಅಯ್ಯೋ ತಗ್ಲಾಕಬಿಟ್ನಾ. ಅಯ್ಯೋ ಇದೇನಿದು? ಬಂಗಾರದ ಇದು? ಬಂಗಾರದ್ದು. ಅಯ್ಯೋ ಶಿವನೇ, ಬಂಗಾರದ್ದೇ? ನೀನ್ ತಗೊಬಿಟ್ಟು ಬರಕ್ ಹೋಗಿದ್ದೆ ಬಂಗಾರದ್ದು? ಎಲ್ಲಿ ಬಂತು ಕಾಸ್ಕೀಸ್ ಎಲ್ಲ ನನವೆ? ಅಲ್ಲ, ನನ್ನ ಅಳಿಯನ್ ಕರ್ಕೊಂಡು ಹೋಗಿದ್ಯಲ್ಲ, ಏನ್ ವಿಚಾರ, ಏನು ಎತ್ತ, ಹೆಂಗ್ ಬಂತಿದ್ದು ಅಂತ ಹೇಳಲೇ ಇಲ್ವಲ್ಲ ನೀನು? ಹೆಂಗ್ ಬಂತಿದ್ದು ಏನು? ನನ್ನ ಅಳಿಯನ್ ಜೊತೆ ಹೋಗ್ಬಿಟ್ಟು ನೀನ್ ತಗೊಂಬಿಟ್ಟು ಬರಕ್ ಹೋಗಿದ್ದ ನೀನು? ಅಳಿ ಅಂದ್ರೆ ಏನಿದೆಲ್ಲ ನನವೆ? ಒಡವೆ ಪಡವೆ ಅಗಳ ಸೀರೆ ಎಲ್ಲ ತಗೊಬಿಟ್ಟು ಬಂದಿದ್ದೀರಾ? ಸೀರೆ ಒಡವೆ ಎಲ್ಲನ್ನು? ಕೆಂಪಕ್ಕ ಏನ್ ಕೆಂಪಕ್ಕ, ಏನೊಂದು ಮಾತು ಹೇಳಿಲ್ವಲ್ಲ, ಹಿಂಗೆ ಹೋಯ್ತೀನಿ ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಏನು ಹೇಳಿಲ್ವಲ್ಲ? ಅದು ನಿಮ್ಮ ಮಗಳು ಬೇರೆ ಹುಡುಗನ ಮದುವೆ ಮಾಡ್ಕೊತೀನಿ ಅಂತ ಓಡಾಡ್ತಾವಳಲ್ಲ, ಅದು ನಿಮ್ಮ ಅಳಿಯಂದ್ರು ಗೊತ್ತಾಗ್ಬಿಡ್ತು. ನಿಮ್ಮ ಅಳಿಯಂದ್ರು ಗೊತ್ತಾಗ್ಬಿಟ್ಟು ಅಯ್ಯೋ ಬ್ಯಾರನ್ನ ಮದುವೆ ಮಾಡ್ಕೊಂಬಿಟ್ಟು ಹೋಯ್ತಾವಳಲ್ಲ ಅಂತ ಹೇಳ್ಬಿಟ್ಟು ಅಂದರೆ ಎದ್ರುಕೊಂಡು ಆದಷ್ಟು ಬೇಗನೆ ನಂದೂ ಹಂಗೆ ನಿಮ್ಮ ಮಗಳದು ಮದುವೆ ಮಾಡ್ಕೊಬಿಡ್ಬೇಕಲ್ಲ, ಅದಕ್ಕೇನೆ ಅದಕ್ಕೆ ಅವಳಿಗೆ ಅಂತ ಹೇಳ್ಬಿಟ್ಟು ನೋಡು, ತಾಳಿ ಸೀರೆ ಒಡವೆ ಎಲ್ಲ ತಗೊಬಿಟ್ಟು ಬಂದ್ಬಿಡೋಣ. ನಾನು ಅರ್ಜೆಂಟಾಗಿ ಅವಳನ್ನ ಮದುವೆ ಮಾಡ್ಕೋಬೇಕು ಅರ್ಜೆಂಟಾಗಿ ಅಂತ ಹೇಳ್ಬಿಟ್ಟು ಕರೆದ್ರು ನನ್ನ. ನಿಮ್ಮ ಮಗಳನ್ನ ಕರೆದಿದ್ದಕ್ಕೆ ಮಕ್ಕೋಗೋದು ಓದ್ಲಂತೆ. ನಾನು ಬರೋಕ್ಕಿಲ್ಲ, ಏನು ಮಾಡ್ತೀಯ ಹೋಗು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ಇರಲಿಲ್ವಲ್ಲ ಮನೆಗೆ, ನನ್ನ ಹತ್ರ ಬಂದ್ಬಿಟ್ಟು ಹಿಂಗೆ ಹೋಗ್ಬೇಕು ಅಂತ ಅನ್ಕೊಂಡಿವ್ನಿ, ತರಬೇಕು ಅನ್ಕೊಂಡಿವ್ನಿ, ಬಂಗಾರ ಒಡವೆ ಆಮೇಕಿಂತ ಸೀರೆ ಎಲ್ಲನೂ ತರಬೇಕು ಅಂತ ಅನ್ಕೊಂಡಿವ್ನಿ, ತಾಳಿ ಎಲ್ಲ ತಂದ್ಬಿಟ್ಟು ಮದುವೆ ಮಾಡ್ಕೋಬೇಕು, ಅರ್ಜೆಂಟಾಗಿ ಮದುವೆ ಮಾಡ್ಕೋಬೇಕು ಅನ್ಕೊಂಡಿವ್ನಿ, ಏನು ಮಾಡೋದು ಅಂತ ಕೇಳಿದ್ರು. ನಾನು ಅದಕ್ಕೆ ತಗೊಂಬಿಟ್ಟು ಎಲ್ಲ ತಂದ್ಬಿಟ್ಟು ಇಟ್ಕೊಬಿಟ್ಟು ನಾಳಿಕೆ ಬೇಕಾದ್ರೆ ತಾಳಿ ಕಟ್ಕೊಳ್ಳಿ, ನಾಡಿದ್ದೆ ಬೇಕಾದ್ರೆ ತಾಳಿ ಕಟ್ಕೊಳ್ಳಿ, ಬಂಗಾರಮ್ಮ ನಾನು ಒಪ್ಪಿಸ್ತೀನಿ ಅಂತ ಹೇಳ್ದೆ. ಏನು ಇದೆಲ್ಲ ನನ್ನ ಮಗಳುಗ? ಮತ್ತೆ ನಿಮ್ಮ ಮಗಳಿಗೇನೆ ಇನ್ನೇನು ಮಾಡೋಕ್ಕಾಯ್ತದೆ? ಮದುವೆ ಮಾಡ್ಕೊತಾಳೋ ಇಲ್ವೋ ಭಯ ಆಯಿತು. ಅದಕ್ಕೆ ಎಲ್ಲ ಸರಾಪರ ಅದು ಇದು ಎಲ್ಲ ತಂದ್ಬಿಟ್ಟು ಮನೆಗೆ ಮಾಡೋಗ್ಬಿಟ್ರೆ ಎಲ್ಲ ಮದುವೆಗೆ ಒಪ್ಕೊಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾನೇ ಕೆಂಪಕ್ಕನ ಕರ್ಕೊಂಡೋಗಿದ್ದೆ. ಬಾ ಜೊತೆಯಾಗೆ ಹೋಗೋಣ, ಹೋಗ್ಬಿಟ್ಟು ಎಲ್ಲನೂ ತಗೊಂಬಿಟ್ಟು ಬಂದ್ಬಿಡೋಣ, ಆಮೇಕಿಂತ ತಾಳಿ ಕಟ್ಬಿಡೋಣ ಒಂದೇ ಸಲನೇ. ತಡ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಕರೆದೆ ಕೆಂಪಕ್ಕನ. ಅದಕ್ಕೆ ಕೆಂಪಕ್ಕ ಸರಿ ಆಯಿತು ಅಂತ ಹೇಳ್ಬಿಟ್ಟು ಜೊತೆಗೆ ಬಂದಿದ್ದು. ಅಯ್ಯೋ ಏಳನೇ ಅನ್ನೋ ಅಷ್ಟೊತ್ತಿಗೆ ನೀವೇ ನೋಡ್ಬಿಟ್ರಿ ನೋಡಿ. ನಾನೇ ಸರ್ಪ್ರೈಸ್ ಕೊಡೋಣ ನಿಮ್ಮ ಮಗಳಿಗೆ ಅಂತ ಹೇಳ್ಬಿಟ್ಟು ಸೀರೆ ಒಡವೆ ತಾಳಿ ಕಾಲುಂಗ್ರ ಸಮೇತ ತಂದ್ಬಿಟ್ಟಿದ್ದೀನಿ ಎಲ್ಲನೂ. ಎಲ್ಲ ಇರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇವ್ರ ಜೊತೆ ನೀವು ಹೋಗ್ಬಿಟ್ಟು ತಗೊಂಬಿಟ್ಟು ಬಂದೆ ಅತ್ತೆ. ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ ಆಮೇಕಿಂದ. ಅಯ್ಯೋ ಕೆಂಪಕ್ಕ, ಯಾವ ಜನ್ಮದಾಗ ನಿನ್ನಂತ ತಂಗಿ ಆಗಿದ್ದು ಅಕ್ಕ ಆಗಿದ್ದು ನಾಕಾಣೆ. ಈ ಜನ್ಮದಾಗೆ ಋಣ ತೀರಿಸ್ತೀರೀಗ ನೀನಂತುನ್ವೆ. ನೋಡ್ದ ನನ್ನ ಮಗಳಿಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ ನೀನಂತುನ್ವೆ. ನಾನೇ ತಲೆ ಕೆಡಿಸ್ಕೊತಾ ಇಲ್ಲ. ಒಯ್ತೀಯಾ ಒಡವೆ ತಗೊಬಿಟ್ಟು ಬತ್ತೀಯಾ, ಬಟ್ಟೆ ತಗೊಬಿಟ್ಟು ಬತ್ತೀಯಾ, ಸೀರೆ ತಗೊಬಿಟ್ಟು ಬತ್ತೀಗ ನಮ್ಮನ್ನ ಅಲ್ಲಿಂದ ಬುಡ್ಸ್ಕೊಂಬಿಟ್ಟು ಬಂದೆ. ಏನೇನೇನೋ ಮಾಡ್ಬಿಟ್ಟೆ ನೀನಂತುನ್ವೆ. ನೀನು ಋಣವಾದ ಹೆಂಗೆ ತೀರಿಸ್ಬೇಕು ನಾಕಾಣೆ ದೇವ್ರಣೆಗುನ್ವೆ. ನೀನು ಋಣ ತೀರ್ಸಕ್ಕಂತೂ ನನಗೆ ಈ ಜಲುಮ್ದಾಗ ಸಾಧ್ಯ ಇಲ್ಲ, ನೋಡ್ತಾ ಇರು. ಅಲ್ಲ ಒಡವೆ ಬಟ್ಟೆ ಎಲ್ಲ ತಂದ್ಬಿಟ್ಟಿದೀಗಲ್ಲ ನನ್ನ ಮಗಳಿಗೆ. ಅಕ್ಕ ನನ್ನ ಮಗಳಾದ್ರೆ ನಿನ್ನ ಮಗಳಾದ್ರೆ ನೀ ಎಲ್ಲ ನನಗೆ ಒಂದೇ ಅಲ್ವೇನಕ್ಕ? ಅದ್ರಾಗೆಲ್ಲ ಭೇದ ಭಾವ ಮಾಡೋಕ್ಕಾಯ್ತದಕ್ಕ? ನಿಮ್ಮ ಮಗಳಿಗೇನೋ ಬುದ್ಧಿ ಕಮ್ಮಿ ಅಂದರೆ ನಾನು ಹಂಗೆ ಮಾಡೋಕ್ಕಾಯ್ತದ? ನಿಮ್ಮ ಮಗಳಿಗೋಸಿ ನೀವೇ ಬುದ್ಧಿ ಹೇಳಿ ಸರಿನೇ. ಹೊಸಿ ಹಂಗೋ ಹೆಂಗೋ ಹೊಸಿ ಬುದ್ಧಿ ಹೇಳ್ಬಿಟ್ಟು ನೀವೇ ಮದುವೆಗೆ ಒಪ್ಪಿಸ್ಬಿಡಿ. ನನ್ನ ನಾಳೆ ನಡೆದಾಗ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ. ಶೂನ್ಯ ಮಾಸ ಇದ್ರೇನು, ಧನುರ್ಮಾಸ ಇದ್ರೇನು, ಯಾವ ಮಾಸ ಇದ್ರೇನು ಏನು ತೊಂದರೆ ಇಲ್ಲ. ಆರಾಮಾಗಿ ಪಟ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ ಸರಿನೇ. ನಿಮ್ಮ ಮಗಳದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಅಷ್ಟೇನೆ. ಪಾಪ ಇವ್ರು ನೋಡಿ ಕಾಯ್ಕೊಂಡು ಕುಂತವ್ರಿ. ಇವ್ರು ತುಂಬ ಒಳ್ಳೆಯವರು ಇವ್ರಂತೂ. ಇಂಥ ಒಳ್ಳೆಯವ್ರನ್ನ ಇದು ಮಾಡೋಕ್ಕಾಯ್ತದ? ನೋಡಿ ಹೋಗ್ಬಿಟ್ಟು ನೀವು ಆದಷ್ಟು ಬೇಗನೆ ನೀವು ನಿಮ್ಮ ಮಗಳನ್ನ ಒಪ್ಪಿಸ್ಬಿಟ್ಟು ಬಾವಾಗಿ. ಅಷ್ಟೊಳಗಡೆ ನಾನು ಎಲ್ಲನೂ ಇದು ಮಾಡ್ಕೊತೀನಿ. ಅಂದರೆ ನಿಮ್ಮ ಮದುವೆಗೆಲ್ಲ ರೆಡಿ ಮಾಡ್ಕೊತೀನಿ ನಾನು. ಇನ್ನೂ ಏನೇನು ಬೇಕೋ ಎಲ್ಲ ಬೇಕಲ್ಲ ಮದುವೆಗೆ, ಅರ್ಜೆಂಟಾಗಿ ರೆಡಿ ಮಾಡ್ಕೊಬಿಡ್ತೀನಿ ಎಲ್ಲನೂ.
ಸರಿ ಸರಿ ನನ್ನ ಮಗಳಿಗೆ ಒಡವೆ ಸೀರೆ ಎಲ್ಲ ತಗೊಂಡು ಬಂದಿದೆಯಲ್ಲ ಕೊಡಿಲಿ ಎಲ್ಲ ಬೀರುನಾಗೆ ಹಂಗೇನೇ ಮಾಡಬಿಡ್ತೀನಿ ರಾತ್ರಿಗೆ ಬತ್ತಾಳಲ್ಲ ನಮ್ಮ ಮನೆಗೆ ಮನೆ ಕಳಕ್ಕೆ ಅವಾಗ ಎಲ್ಲ ತೋರಿಸ್ತೀನಿ ಭಾಳ ಖುಷಿ ಪಟ್ಬಿಡ್ತಾಳೆ ನನ್ನ ಮಗಳು ಹೇಳ್ತೀನಿ ಕ್ಯಾಂಪಕ್ಕನೇ ಹೋಗ್ಬಿಟ್ಟು ಸೆಲೆಕ್ಷನ್ ಮಾಡ್ಕೊಂಡು ತಗೊಬಿಟ್ಟು ಬಂದಿರೋದು ಅಂತ ಅಯ್ಯೋ ಹಂಗೇನಿಲ್ಲ ನಾನೇ ಇಟ್ಕೊತೀನಿ ನನ್ನ ಬೀರುನಾಗೆ ಇಟ್ಕೊಂಡಿರ್ತೀನಿ ನಾಳೆ ನಾನೇನಿಯ ತೋರಿಸ್ಬಿಡ್ತೀನಿ ಸರಿನೇ ನಾನೇನಿಯ ತೋರಿಸಿ ನಿಮ್ಮ ಮಗಳಿಗೆ ಸರ್ಪ್ರೈಸ್ ಕೊಡ್ತೀನಿ ನಾನು ಸರ್ಪ್ರೈಸ್ ಕೊಡಬೇಕು ಅಂತ 2 ಸೀರೆ ಎಲ್ಲ ತಗೊಬಿಟ್ಟು ಬಂದಿದ್ದೀನಿ ರಾತ್ರಿಗೆ ನಿಮ್ಮ ಮಗಳು ಬಂದಮೇಲೆ ಎಲ್ಲನೂ ತೋರಿಸ್ಬಿಡ್ತೀನಿ ಸರಿನಾ ಎಲ್ಲ ತೋರಿಸ್ಬಿಟ್ಟು ಎಲ್ಲನೂ ಅದೇನೋ ನಾನೇ ಸರ್ಪ್ರೈಸ್ ಕೊಡ್ತೀನಿ ನೀವು ಹೋಗಿ ಇನ್ನೂ ಏನೇನು ಬೇಕು ಮದುವೆಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೊಂದಿಸ್ಕೊಳ್ಳಿ ಅಯ್ಯೋ ನಾನು ಇಕ್ಕಂಡ್ರೆ ನೀನು ಇಕ್ಕಂಡ್ರೆ ನೋಡ್ವೆ ತಗ ನೀನೇ ಮಾಡಿಕ ಎಲ್ಲ ನನ್ನ ಮಗಳಿಗೆ ತಾನೇ ಯಾರ ಹತ್ರ ಇದ್ರೇನು ಒಡವೆ ಅಯ್ಯೋ ನಾನು ಇನ್ನೂ ಪುರೋಹಿತರಿಗೆ ಇವ್ರಿಗೆ ಎಲ್ಲ ಕೇಳ್ಕೊಂಬಿಟ್ಟು ಬರಬೇಕು ನೀನು ಆಗಲೇ ಒಡವೆ ಬಟ್ಟೆ ಎಲ್ಲ ತಂದ್ಬಿಟ್ಟು ಇಟ್ಕೊಂಡಿದ್ಯಾ ನಾನು ಪುರೋಹಿತರ ಹತ್ರ ಹೋಗ್ಬಿಟ್ಟು ಇನ್ನು ಯಾವಾಗಪ್ಪ ನನ್ನ ಇನ್ನು ಕೇಳೋದು ಮಾಡೋದಿಲ್ಲ ಯಾವಾಗ ನಾನು ಹೋಗ್ಬಿಟ್ಟು ಬರ್ತೀನಿ ತಗ ಇದನ್ನೆಲ್ಲ ಭದ್ರವಾಗಿ ಮಾಡ್ಬು ಈಗ ಬಂಗಾರದ ರೇಟ್ ಎಲ್ಲ ಸ್ಯಾನೆ ಆಗೋಗ್ಬಿಟ್ಟೈತೆ ಹಿಂಗೆ ಹೋಗ್ಬಿಟ್ಟು ಪುರೋಹಿತ ಹತ್ರ ಮಾತಾಡ್ಕೊಂಡು ಹಿಂಗೆ ಬಂದ್ಬಿಡ್ತೀನಿ ನಾನು ಸರಿನಾ ಸರಿ ಅತ್ತೆ ಸರಿ ಹೋಗಿ ಹೋಗ್ಬಿಟ್ಟು ಬಾ ಹೋಗಿ ಸರ್ನ ಕೇಳ್ಕೊಂಬಿಟ್ಟು ಬಂದ್ಬಿಡಿ ಸರಿ ಹೇಳಿ ಅಂದ್ರೆ ಸರಿ ತಗೊಳಮ್ಮಿ ಎಲ್ಲ ಇಟ್ಕೊಂಡಿರು ಭದ್ರವಾಗಿ ಈಗಲೇ ಹೋಗ್ಬಿಟ್ಟು ಬರ್ತೀನಿ ಬಂದೆ ಅಯ್ಯಪ್ಪ ನಂಗಂತೂ ಜೀವ ಬಾಯಿಗೆ ಬಂದ್ಬಿಟ್ಟಿತ್ತು ಎಲ್ಲಿ ಮದುವೆ ತಡೆದು ಬಿಡ್ತಾಳ ಅಂತ ಹೇಳ್ಬಿಟ್ಟು ಮದುವೆ ಆದ್ಮೇಲೆ ಬೇಕಾರೆ ಏನೂ ಆಗಲ್ಲ ಮದುವೆ ಮುಂಚೆ ಏನಾರ ಮಾತಾಡಕ್ಕೆ ಹೋಗ್ಬಿಟ್ರೆ ಮದುವೆ ಆಗಕ್ಕೆ ಬಿಡೋಕ್ಕಿಲ್ಲ ತಡೆದು ಬಿಡ್ತಾಳೆ ಬಿತ್ರಿ ಸುಮ್ಮನೆ ಯಾಕೆ ನೋಡು ಅದೇನೋ ಅಂತಾರಲ್ಲ ಸುಮ್ಮನೆ ಇವ್ರ ಸವಾಸನೆಯೇ ಬೇಡ ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳಿ ನಾನು ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಇವರೆಲ್ಲ ಮನೆಗಿತ್ತಾಳೆ ಇವಮ್ಮ ಎದ್ದೊಳದೆ 7ವರೆಗೆ ನಾವು ಅಷ್ಟೊತ್ತಿಗೆ ಜಾಗ ಖಾಲಿ ಮಾಡ್ಬಿಡ್ಬೇಕು ಇಲ್ಲಿಂದ ಇಲ್ಲಿ ದೇವಸ್ಥಾನನೇ ಐತಲ್ಲ ಇಲ್ಲೇ ಪಕ್ಕದಾಗೇನಿಯಾ ಆ ದೇವಸ್ಥಾನಕ್ಕೆ ನೀನು ಹೋಗ್ಬಿಟ್ಟು ತಾಳಿ ಕಟ್ಕೊಬಿಟ್ಟು ಈ ಕಡೆಗೆ ಬರೋದೇನಿಯಾ ಬೇಡ ನಾನು ಈಗಲೇ ಹೇಳಿದ್ದೀನಿ ಈ ಕಡೆಗೆ ಬಂದ್ಬಿಟ್ರೆ ಸುಮ್ಮನೆ ಅಮ್ಮಂತ ಉಗಿಸ್ಕೊಳ್ಳೋದು ಯಾರು ಹಿಂಗೆ ಏನಿಯಾ ಹೊಂಟೋಗ್ಬಿಡೋಣ ಹೋಗು ಆ ಒಡವೆ ಬಟ್ಟೆ ಎಲ್ಲನೂ ಬೀರ್ನಾಗ ಎತ್ತಿಕ ಹೋಗು ತಿರುಗಿ ಬಂದು ಕಿತ್ಕೊಂಡ್ಬಿಟ್ಟಳು ನೀನು ಕೊಡ್ಸಿರೋದು ಆಮೇಲೆ ಕಿತ್ಕೊಂಡು ಹೋಗ್ಬಿಟ್ಟು ಮಗಳು ಕೊಟ್ಬಿಡ್ತಾಳೆ ಉಸಾರು ಹೂ ಕಣಪ್ಪ ತಿರುಗಿ ಸಂಜೆ ಆಗಿದ ತಕ್ಷಣ ಬಂದ್ಬಿಟ್ಟು ಎಲ್ಲಿ ಮಗಳು ಕೊಡು ಅಂತ ಹೇಳ್ಬಿಟ್ಟು ಹಿಂದೆ ಬಿದ್ಬಿಟ್ರೆ ನಾನೇನು ಮಾಡಲಿ ಯವ್ವ ಫಸ್ಟ್ ಎತ್ಕೊಂಡೋಗಿ ಮಾಡಬಿಡ್ತೀನಿ ನನಗೆ ಅಂತ ನೀವು ಕೊಡ್ಸಿರೋದು ಪಿರುತಿಯಿಂದ ಅವಳಿಗೆ ಯಾಕೆ ಕೊಡಲಿ ನಾನು ಹೆಂಗೋ ಸುಳ್ಳು ಹೇಳಿದ್ವಿ ನೋಡಿ ನಾಳೆ ಹೊಂಟು ಬಿಡೋಣ ಈ ಕಡೆ ತಲೆ ಹಾಕೋ ಮನೆ ಕಳೆದ ಬೇಡ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತೀನಿ ಹೋಗ್ಬಿಟ್ಟು ಋಣಾನು ಬಂದ ರೂಪೇಣ ಪಶುಪತ್ನಿ ಸುತಾಲಯ ಅಂತಾರಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ಬರ್ದಿರಿ ಯಾರನ್ನು ಬರ್ದಿರ್ತದೋ ಅವರೇನೇ ಸಿಗೋದು ಈ ಕೆಂಪಕ್ಕನೇ ನಾನು ನನಗೆ ಬರ್ದೈತಿ ಅನ್ನಿಸ್ತದೆ ಅದು ಬೇರೆ ಹುಡುಗಿ ಚಿಕ್ಕ ಹುಡುಗಿ ಬಾ 25 ವರ್ಷನ 26 ವರ್ಷನೋ ಅವಳಿಗೆ ಮದುವೆ ಮಾಡ್ಕೊಂಬಿಟ್ಟು ನಾನು ಏನು ಮಾಡಬೇಕಿತ್ತದಾಗೆ ದೇವ್ರು ಅದಕ್ಕೆ ತಪ್ಪಿಸ್ತಾ ಅನ್ನಿಸ್ತದೆ ಹೆಂಗೋ ಇವಳು ನನಗೆ ಸಣ್ಣದಾಗಿ ಸೆಟ್ ಆಯ್ತಾಳೆ ನನ್ನ ವಯಸ್ಗೂ ಇವಳು ವಯಸ್ಗೂ ಒಂದೇ ಥರ ತಲೆ ಸೆಟ್ ಆಯ್ತದ ಬಿಡು